ನಮಸ್ಕಾರ ಸ್ನೇಹಿತರೆ, ನಮ್ಮ ಲಿಮಿಟ್ಲೆಸ್ ಲರ್ನಿಂಗ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ GDS ಗ್ರಾಮೀಣ್ ಡಾಕ್ ಸೇವಕ್ ವಿಭಾಗದಲ್ಲಿ 21,413 ಪೋಸ್ಟ್ ಗಳ ಕಾಲ್ ಆಗಿದೆ. ಸೊ ಇದನ್ನು 10th ಪಾಸ್ ಆದಂತವರು ಸಹ ಅಪ್ಲೈ ಮಾಡಬಹುದು. ಜೊತೆಗೆ ಇದರ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಬಹಳ ಕಡಿಮೆ ಇದೆ. 100 ರೂಪೀಸ್ ಫೀಸ್ ಅನ್ನೋದು ಇಟ್ಟಿದ್ದಾರೆ. ಕೆಲವೊಂದು ಕೆಟಗರಿಗೆ ಈ ಫೀಸು ಇಲ್ಲ, ಫ್ರೀ ಆಗಿರತ್ತೆ. ಹಾಗೆಯೇ ಯಾವುದೇ ರೀತಿ ಎಕ್ಸಾಮ್ ಅನ್ನ ತಗೋಬೇಕು, ಎಕ್ಸಾಮ್ ಬರಿಬೇಕು, ಈ ಒಂದು ಹುದ್ದೆಗೆ ಪೋಸ್ಟ್ಗೆ ಎಕ್ಸಾಮ್ ತಗೋಬೇಕು, ಎಕ್ಸಾಮ್ ಬರಿಬೇಕು ಅಂತ ಹೇಳ್ಬಿಟ್ಟು ಇಲ್ಲ. ಹೌದು, ಇದರ ಪ್ರತಿಯೊಂದು ಡೀಟೇಲ್ ಅನ್ನ ನಾನು ಕೊಡುವಂತ ಪ್ರಯತ್ನವನ್ನ ಮಾಡಿದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಲ್ಲಾ ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ವಿತೌಟ್ ಡಿಲೇ ಅನ್ನ ಮಾಡದೆ ನಾವು ವಿಡಿಯೋದ ಕಡೆಗೆ ಹೋಗೋಣ. ಓಕೆ ಸ್ನೇಹಿತರೆ, ಈಗ ಕ್ವಿಕ್ಕಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ನೋಡ್ಕೊಳ್ತಾ ಹೋಗೋಣ. ಇದು ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದಿದ್ದು? ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದಿರುವಂತದ್ದು. ನೆಕ್ಸ್ಟ್ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 21,413 ಪೋಸ್ಟ್ ಗಳಿದೆ. ಸೊ ಇದು ಇಂಡಿಯಾದ ಆಲ್ ಲೊಕೇಶನ್, ಇಂಡಿಯಾದ ಎಲ್ಲಾ ಲೊಕೇಶನ್ ಅಂದ್ರೆ ಎಲ್ಲಾ ರಾಜ್ಯಗಳಲ್ಲೂ ಕರೆದಿರುವಂತಹ ಒಂದು ಪೋಸ್ಟ್ ಆಗಿರುತ್ತೆ. ಹಾಗಾದ್ರೆ ನಮ್ಮ ಕರ್ನಾಟಕಕ್ಕೆ ಪೋಸ್ಟ್ ಗಳು ಕಮ್ಮಿ ಇದೆಯಾ? ಇಲ್ಲ, ಕರ್ನಾಟಕಕ್ಕೂ ಸಾಕಷ್ಟು ಪೋಸ್ಟ್ ಗಳಿದೆ. ಸೊ ಅದನ್ನು ವಿಡಿಯೋದ ಎಂಡ್ ಅಲ್ಲಿ ನಾನು ತಿಳಿಸಿದ್ದೀನಿ. ನೆಕ್ಸ್ಟ್ ನೋಡಿ, ಇದು ಯಾವ ಒಂದು ಪೋಸ್ಟ್ ಅಂತ ಹೇಳಿದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ BPM, ನೆಕ್ಸ್ಟ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ABPM ಅಂತ ಹೇಳ್ಕೊಂಡು. ಹಾಗಾದ್ರೆ ಇದರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ರೆ 10th ಆಗಿದ್ರೆ ಸಾಕು. 10th ಪಾಸ್ ಆಗಿದ್ರೆ ನಿಮಗೆ ಏನು ಈ ಒಂದು GDS ಗೆ ಅಪ್ಲೈ ಅನ್ನ ನೀವು ಮಾಡಬಹುದು. ನೆಕ್ಸ್ಟ್ ಇದರ ಒಂದು ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗಿದೆ? ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡದ ಡೇಟ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ಫೆಬ್ರವರಿ 10ನೇ ತಾರೀಕು ಸ್ಟಾರ್ಟ್ ಆಗಿದೆ. ಹಾಗೆಯೇ ಮಾರ್ಚ್ 3ನೇ ತಾರೀಕು ಏನು ಇದರ ಒಂದು ಲಾಸ್ಟ್ ಡೇಟ್ ಆಗಿರತ್ತೆ. ಓಕೆನಾ, ಮಾರ್ಚ್ 3ನೇ ತಾರೀಕು ಇದರ ಲಾಸ್ಟ್ ಡೇಟ್ ಆಗಿರತ್ತೆ. ಜೊತೆಗೆ ಅದಾದ ನಂತರದಲ್ಲಿ ಏನಾದ್ರೂ ಎಡಿಟ್ ಅಥವಾ ಕರೆಕ್ಷನ್ ಏನಾದ್ರೂ ತಪ್ಪಾಗಿದ್ರೆ, ನಿಮ್ಮ ಒಂದು ಅಪ್ಲಿಕೇಶನ್ ಫಿಲ್ ಮಾಡುವಂತ ಸಮಯದಲ್ಲಿ ನಿಮ್ಮ ಹೆಸರು ಆಗಿರಬಹುದು ಅಥವಾ ನಿಮ್ಮ ಒಂದು ಟೋಟಲ್ ಅಂಕಗಳಿರ್ಬೋದು, ಯಾವುದೇ ರೀತಿ ಏನಾದ್ರು ತಪ್ಪಿದ್ರೆ ಅದನ್ನ ಎಡಿಟ್ ಮಾಡೋದು ಅಥವಾ ಏನಾದ್ರು ಕರೆಕ್ಷನ್ ಗಳಿದ್ರೆ, ಸೊ ಅದು ಏನು ಅಂತ ಹೇಳಿದ್ರೆ 6 ಮಾರ್ಚ್ ಇಂದ 8ನೇ ತಾರೀಕಿನ ಮಾರ್ಚ್ ವರೆಗೂ ಸಹ ಏನು 6ನೇ ತಾರೀಕಿಂದ ನೀವು ಎಡಿಟ್ ಮಾಡಬಹುದು. ಸೊ 6ರಿಂದ 8ನೇ ತಾರೀಕಿನ ಮಾರ್ಚ್ ತನಕನೂ ಸಹ ನಿಮಗೆ ಎಡಿಟ್ ಮತ್ತೆ ಕರೆಕ್ಷನ್ ಗೆ ಅವಕಾಶ ಇರತ್ತೆ. ಓಕೆನಾ, ನೆಕ್ಸ್ಟ್ ನಾವು ಏಜ್ ಲಿಮಿಟ್ ಗೆ ಬರೋಣ. ಏಜ್ ಲಿಮಿಟ್ ಮಿನಿಮಮ್ ಏಜ್ 18 ಇಯರ್ಸ್ ಆಗಿರ್ಬೇಕು, 18 ವರ್ಷ ಆಗಿರ್ಬೇಕು. ಮ್ಯಾಕ್ಸಿಮಮ್ ಏಜ್ ಅನ್ನೋದು 40 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 40 ವರ್ಷ. ಅದಲ್ಲದೆ ಏಜ್ ರಿಲ್ಯಾಕ್ಸೇಷನ್ ಸಹ ಇದೆ. ಓಕೆ ನೋಡಿ, SC/ST ಅವರಿಗೆ 5 ವರ್ಷಗಳ ಒಂದು ರಿಲ್ಯಾಕ್ಸೇಷನ್ ಅನ್ನೋದಿದೆ. ನೆಕ್ಸ್ಟ್ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ಗೆ ಕ್ಲಾಸಸ್ಗೆ 3 ವರ್ಷ ಇದೆ. ನೆಕ್ಸ್ಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ EWS ಅಂತ ಏನ್ ಹೇಳ್ತಾರೆ, ಅವ್ರಿಗೆ ಯಾವುದೇ ರೀತಿ ರಿಲ್ಯಾಕ್ಸೇಷನ್ ಅನ್ನೋದು ಇಲ್ಲ. ಸೊ ಪರ್ಸನ್ ವಿತ್ ಡಿಸಬಿಲಿಟಿ PWD ಅವರಿಗೆ ಏನು 10 ವರ್ಷ ಅನ್ನೋದು ರಿಲ್ಯಾಕ್ಸೇಷನ್ ಇದೆ. ಅದೇ PWD ಅಂದ್ರೆ ಪರ್ಸನ್ ವಿತ್ ಡಿಸಬಿಲಿಟಿ ಇದೆ ಅಲ್ಲ, ಸೊ ಅವರಿಗೆ OBC ಕೆಟಗರಿಯಲ್ಲಿ ಯಾರು ಪರ್ಸನ್ ವಿತ್ ಡಿಸಬಿಲಿಟೀಸ್ ಇರ್ತದಲ್ಲ ಅವರಿಗೆ 13 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಕೊಟ್ಟಿದ್ದಾರೆ. ಹಾಗೆಯೇ ಏನು ಇನ್ನು ಪರ್ಸನ್ ವಿತ್ ಡಿಸಬಿಲಿಟೀಸ್ SC/ST ಅವರಿಗೆ 15 ಇಯರ್ಸ್ ನ ಒಂದು ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಇದೆ. ಸೊ ಇದಿಷ್ಟು ಏಜ್ ಲಿಮಿಟ್ ಆಗಿರತ್ತೆ. ಓಕೆನಾ, ಇದೊಂದು ತುಂಬಾನೇ ಒಳ್ಳೆಯ ಒಂದು ಪೋಸ್ಟ್ ಅಂತಾನೆ ಹೇಳ್ಬೋದು. ವಿತೌಟ್ ಎಕ್ಸಾಮಿನೇಷನ್ ನೀವು ಇದನ್ನ ಅಪ್ಲೈ ಮಾಡಬಹುದು. ಸೊ ಅಪ್ಲೈ ಮಾಡೋದಕ್ಕೆ ಏನು ಅಲ್ವಾ, ಸೊ ನೆಕ್ಸ್ಟ್ ಎಕ್ಸಾಮಿನೇಷನ್ ಫೀಸ್ ಹೇಳ್ತೀನಿ ನೋಡಿ. ಎಕ್ಸಾಮಿನೇಷನ್ ಫೀಸ್ ಬಂದ್ಬಿಟ್ಟು ಓಕೆ, ಈಗ ಫೀಸ್ಗೆ ಬಂದ್ರೆ ನೆಕ್ಸ್ಟ್ ಫಿಮೇಲ್ ಇರ್ಬೋದು, SC/ST ಇರ್ಬೋದು, PWD ಕ್ಯಾಂಡಿಡೇಟ್ಸ್ ಮತ್ತೆ ಟ್ರಾನ್ಸ್ ವುಮೆನ್ ಇರ್ತಾರಲ್ಲ, ಸೊ ಇವ್ರಿಗೆ ಏನು ಅಂತ ಹೇಳಿದ್ರೆ ನಿಲ್ ಅಂದ್ರೆ ಫೀಸೇ ಇಲ್ಲ. ಓಕೆನಾ, ಫೀಸ್ ನೀವು ಅಪ್ಲಿಕೇಶನ್ ಏನು ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ನಿಮ್ಗೆ ಯಾವುದೇ ರೀತಿ ಫೀಸ್ ಅನ್ನೋದು ಇರೋದಿಲ್ಲ. ಅದಾದ ನಂತರದಲ್ಲಿ ನೆಕ್ಸ್ಟ್ ಆಲ್ ಅದರ್ ಕ್ಯಾಂಡಿಡೇಟ್ಸ್ ಅಂದ್ರೆ ಬೇರೆ ಉಳಿದಂತವ್ರು, ಇವರನ್ನ ಬಿಟ್ಟು ಉಳಿದಂತವ್ರಿಗೆ 100 ರೂಪೀಸ್ ಅನ್ನೋದು ಇರುತ್ತೆ. ನನ್ನ ಪ್ರಕಾರವಾಗಿ ನೀವೆಲ್ಲರೂ ಸಹ 10th ಪಾಸ್ ಆದಂತವ್ರು ಇದನ್ನ ಒಂದು ಅಪ್ಲೈ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇಲ್ಲ. ಎಕ್ಸಾಮ್ಗೆ ಪ್ರಿಪರೇಷನ್ ಆಗ್ಬೇಕು ಅಥವಾ ಅದಕ್ಕೆ ಟೈಮ್ ಅನ್ನ ಕೊಡ್ಬೇಕು ಅನ್ನುವಂತ ಯಾವುದೇ ರೀತಿಯಾದಂತಹ ಒಂದು ಗೊಂದಲಗಳು ನಿಮಗೆ ಇರೋದಿಲ್ಲ. ಅಥವಾ ಅದಕ್ಕಂತಾನೆ ನಿಮ್ಮ ಟೈಮ್ ಅನ್ನ ತೆಗೆದಿಡ್ಬೇಕು ಅಂತೆಲ್ಲ ಏನು ಟೈಮ್ ಈಗ ಕೊಡ್ಬೇಕು, ನೀವು ಅಪ್ಲಿಕೇಶನ್ ಅನ್ನ ಹಾಕುವಂತ ಸಮಯದಲ್ಲಿ ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳು, ಅದರಲ್ಲಿ ಏನೇ ಡಾಕ್ಯುಮೆಂಟ್ಸ್ ಗಳು ಕೇಳಿರ್ತಾರಲ್ಲ, ಸೊ ಆ ಡಾಕ್ಯುಮೆಂಟ್ಸ್ ಗಳು ಪ್ರಾಪರ್ ಆಗಿರುವಂತ ಡಾಕ್ಯುಮೆಂಟ್ಸ್ ಗಳು ಮತ್ತೆ ನಿಮ್ಮ ಡೀಟೇಲ್ ಅನ್ನ ಏನು ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ನೀವು ಅಪ್ಲೈ ಮಾಡುವಂತ ಸಮಯದಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ಅಪ್ಲೈ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರತ್ತೆ. ಓಕೆನಾ, ಸೊ ಇದಿಷ್ಟು ಏನು ಗಮನದಲ್ಲಿ ಇಡುವಂತದ್ದು. ನೆಕ್ಸ್ಟ್ ಮೋಡ್ ಆಫ್ ಪೇಮೆಂಟ್ ಅಂತ ಹೇಳಿದ್ರೆ ಈಗ 100 ರೂಪೀಸ್ ಅನ್ನ ಕಟ್ಟಬೇಕು. ಈಗ ಪೇಮೆಂಟ್ ಯಾವ ರೀತಿ ಆನ್ಲೈನ್ ಮೋಡ್ ಆಗಿರುತ್ತೆ, ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿದ್ರೆ ಆಯ್ತು. ಓಕೆನಾ, ನೆಕ್ಸ್ಟ್
ಓಕೆ, ಸ್ಯಾಲರಿ ಸಹ ನೋಡಿ ಇಲ್ಲಿ BPM ಅವರಿಗೆ ಎಷ್ಟು 12,000ದಿಂದ 29,380 ತನಕ ಸ್ಯಾಲರಿ ಅನ್ನೋದು ಇರತ್ತೆ. ನೆಕ್ಸ್ಟ್ ABPM ಅಥವಾ ಡಾಕ್ ಸೇವಕ್ ಇವರಿಗೆ 10,000ದಿಂದ 24,470ರವರೆಗೆ ಇವರ ಒಂದು ಸ್ಯಾಲರಿ ಅನ್ನೋದು ಇರತ್ತೆ. ಓಕೆ, ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಲ್ವಾ? ಓಕೆ, ನಿಮ್ಗೆ ವಿಡಿಯೋದಲ್ಲಿ ಫಸ್ಟ್ ನಾನು ತಿಳಿಸಿದೆ ಕರ್ನಾಟಕಕ್ಕೆ ಎಷ್ಟು ಪೋಸ್ಟ್ ಇದೆ ಹಾಗಿದ್ರೆ 21,413 ಪೋಸ್ಟ್ ಅಲ್ಲಿ ಕರ್ನಾಟಕಕ್ಕೆ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 1,135 ಪೋಸ್ಟ್ ಇದೆ. ಇದು ಕಮ್ಮಿ ಏನಲ್ಲ, 1,135 ಪೋಸ್ಟ್. ಹಾಗೆಯೇ ನಿಮಗೆ ಏನು ವೆಬ್ಸೈಟ್ ನ ಒಂದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು ಯಾವ ಯಾವ ಒಂದು ಡಿವಿಷನ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ ಗಳು ಇದೆ ಅನ್ನೋದು ಸಹ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಅದನ್ನ ಸಹ ನೀವು ನೋಡ್ಕೋಬಹುದು. ಮುಂದಿನ ಒಂದು ದಿನಗಳಲ್ಲಿ ನಾನು ಇದರ ಒಂದು ರಿಲೇಟೆಡ್ ಆಗಿನೇ ಒಂದು ವಿಡಿಯೋವನ್ನ ಮಾಡ್ತೀನಿ. ಸೊ ನೀವು ಏನು ಅಂತ ಹೇಳಿದ್ರೆ ಈಸಿಯಲ್ಲಿ ಇದನ್ನ ಅಪ್ಲೈ ಮಾಡಬಹುದು. ಇನ್ನು ನಿಮಗೆ ಸಾಕಷ್ಟು ಸಮಯ ಇದೆ, ಅಪ್ಲೈ ಮಾಡೋದಕ್ಕೆ ಸಾಕಷ್ಟು ಸಮಯ ಇದೆ. ಯಾಕಂತ ಹೇಳಿದ್ರೆ 3ನೇ ತಾರೀಕು ಮಾರ್ಚ್ ಲಾಸ್ಟ್ ಡೇಟ್ ಆಗಿರೋದ್ರಿಂದ ನೀವು ಸರಿಯಾಗಿ ಅದಕ್ಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಗಳನ್ನ ಅಂದ್ರೆ ಇದರಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಮತ್ತೆ ನಿಮ್ಮ ಎಲ್ಲ ಡೀಟೇಲ್ಸ್ ಗಳಿದೆ ಅಲ್ವಾ, ನಿಮ್ದು ಅಡ್ರೆಸ್ ಪ್ರೂಫ್ ಇರಬಹುದು ಅಥವಾ ನಿಮ್ಮ ಒಂದು ಸ್ಪೆಲ್ಲಿಂಗ್ ಗಳು ಯಾವ್ದು ತಪ್ಪು ಬರಿಬೇಡಿ, ನಿಮ್ಮ ಮಾರ್ಕ್ಸ್ ಗಳನ್ನ ಎಂಟರ್ ಮಾಡುವಂತ ಸಮಯದಲ್ಲಿ ತಪ್ಪನ್ನ ಮಾಡಬೇಡಿ. ಸೊ ಇವುಗಳನ್ನೆಲ್ಲ ನೀಟ್ ಆಗಿ ಏನು ಅಂತ ಹೇಳಿದ್ರೆ ಅಪ್ಲೈ ಮಾಡಿ. ಮತ್ತೆ ಕರೆಕ್ಷನ್ನಿಗೂ ಸಹ ಅವರು ಏನ್ ಮಾಡಿದ್ದಾರೆ, ಟೈಮ್ ಅನ್ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರವಾಗಿ ಇದನ್ನ 10th ಪಾಸ್ ಆದಂತಹ ಎಲ್ಲಾ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ನೀವು ಅಪ್ಲೈ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಯಾರು ಏನು ಜಾಬ್ ಬೇಕು ಅಂತ ಹೇಳ್ಕೊಂಡು ನೀವಿನ್ನು ಏನು ಅನ್ಕೊಂಡಿದ್ದೀರಲ್ವಾ, ಸೊ ನೀವು ಅವರೆಲ್ಲ ಏನು ಡಿಗ್ರಿ ಮಾಡ್ತಾ ಇರ್ಬೋದು, ಓದ್ತಾ ಇರಬಹುದು ಅಥವಾ ನೀವು ಕೆಲಸದ ಹೋಗ್ತಾ ಇರ್ಬೋದು, ಯಾರೇ ಆಗಿರ್ಬೋದು ಒಂದು ಅಪ್ಲೈ ಅನ್ನ ಮಾಡೋದಕ್ಕೆ ತೊಂದರೆ ಇಲ್ಲ, ಈಸಿಯಲ್ಲಿ ಅಪ್ಲೈ ಮಾಡ್ಬೋದು. ಅದ್ರಲ್ಲಂತೂ ಗರ್ಲ್ಸ್ಗೆ ವಿಮೆನ್ಸ್ಗೆ ಫ್ರೀ ಇದೆ. ಸೊ ನೀವೆಲ್ಲರೂ ಅಪ್ಲೈ ಮಾಡ್ಬೋದು. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸೊ ಯಾರಿಗೆ ಇದರ ಒಂದು ನೆಸೆಸಿಟಿ ಇದೆ ಸೊ ಅವರು ಖಂಡಿತವಾಗಿಯೂ ಅಪ್ಲೈ ಮಾಡ್ಬೋದು. ನಿಮ್ಮ ಏನು ಅಂತ ಹೇಳಿದ್ರೆ ನಿಮ್ಮ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಆಗುತ್ತೆ. ಸೊ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಶೇರ್ ಮಾಡಿದಾಗ ಅಗತ್ಯ ಇರುವಂತವರು ಇದನ್ನ ಅಪ್ಲೈ ಮಾಡ್ತಾರೆ, ಅದರ ಉಪಯೋಗವನ್ನ ಪಡ್ಕೊಳ್ತಾರೆ. ಮುಂದಿನ ಒಂದು ವಿಡಿಯೋ ಇನ್ನು ಇದಕ್ಕೆ ಸಂಬಂಧಿಸಿದಂತ ಡೀಟೇಲ್ ಗಳನ್ನ ಏನು ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಸೊ ಏನಾದ್ರೂ ನಿಮಗೆ ಡೌಟ್ಸ್ ಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆಯೇ ಇನ್ನೊಂದು ಏನು ಅಂತ ಹೇಳಿದ್ರೆ ಸೊ ವಿಡಿಯೋ ಕ್ವಿಕ್ ಅಲ್ಲಿ ನಾನು ಹೇಳಿ ಮುಗಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಖಂಡಿತವಾಗಿಯೂ ಅದಕ್ಕೆ ಆನ್ಸರ್ ಮಾಡುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ ಹೇಳ್ಕೊಂತ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಸ್ನೇಹಿತರೆ.